ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಉತ್ತರ ಕರ್ನಾಟಕದ 14 ಲೋಕಸಭಾ ಚುನಾವಣೆ ಮತದಾನ ನಡೀತಾ ಇದೆ. ನಾನು ಇಲ್ಲಿ ಮತದಾನ ಮಾಡಲಿಕ್ಕೆ ಬಂದಾಗ ನಮ್ಮ ಕುಟುಂಬದ ಜೊತೆಗೆ ಭಾಳಷ್ಟು ಜನ ಭಾಳ ಉತ್ಸುಕತೆಯಿಂದ ವಿಜಯಪುರ ನಗರದಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ಸಾಲುಗಟ್ಟಲೆ ತಾಸುಗಟ್ಟಲೆ ನಿಂತು ಮತದಾನ ಮಾಡ್ತಾಯಿದ್ದಾರೆ. ಎಲ್ಲ 14 ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡ್ಕೋದೇನೆಂದರೆ ತಾವು ಬೇಗ ಬೇಗ ಬಂದು ಮತದಾನ ಮಾಡಿ ಹೆಚ್ಚು ಪ್ರತಿಶತ ಮತದಾನ ಮಾಡಿದ್ರೆ ನಮ್ಮದು ಹೆಚ್ಚು ದೇಶ ಸುರಕ್ಷಿತ ಆಗ್ತದೆ. ಸುರಕ್ಷಿತ ಭಾರತ, ಸುರಕ್ಷಿತ ಸನಾತನ ಧರ್ಮ, ಸುರಕ್ಷಿತ ನನ್ನ ಮನೆ, ಈ ಮೂರೂ ವಿಚಾರ ಇಟ್ಟುಕೊಂಡು ಮತ್ತೊಮ್ಮೆ 3ನೇ ಬಾರಿಗೆ ನಮ್ಮ ದೇಶದ ಪ್ರಧಾನಿಯಾಗಿ ಶ್ರೀ ನರೇಂದ್ರ ಮೋದಿಯವ್ರನ್ನ ಆಶೀರ್ವಾದ ಮಾಡಲಿಕ್ಕೆ ತಾವೆಲ್ಲ ಯಾವುದೇ ಕೆಲಸ ಇದ್ದರೂ ಒತ್ತಡ ಇದ್ದರೂ ಬಿಟ್ಟು ದಯವಿಟ್ಟು ಮನೆಯನ್ನು ಉಳಿಸಲಿಕ್ಕೆ ತಾವೆಲ್ಲ ಇದೊಂದು ಅಮೂಲ್ಯ ಅವಕಾಶ, ಮತ ಹಾಕ್ಬೇಕಂತೇಳಿ ಕಳಕಳಿಯಿಂದ ಎಲ್ಲರಲ್ಲಿ ಪ್ರಾರ್ಥನೆ. ಸರ್ ಟ್ರೆಂಡ್ ಹೆಂಗಿದೆ ಸರ್? ಬಿಸಿಲು ಏರ್ತಾ ಇದೆ, ಮತದಾರರಲ್ಲಿ ಏನು ಮನವಿ ಮಾಡ್ಕೊಳ್ತೀವಿ? ಅದೇ ಈಗ ಬೇಗನೆ ನಮ್ಮ ಜನ ಈಗ ವಿಜಯಪುರ ನಗರದಲ್ಲಿ ಅಂತೂ ಬೆಳಗ್ಗೆಯಿಂದಲೇ ಸುಮಾರು 6:30ದಿಂದಲೇ ಮತದಾನ 6:30ಗೆ ಬಂದು ಈ ಬೂತ್ ಮುಂದೆ ನಿಂತಿದ್ದಾರೆ. ಇದೇ ಮಾದರಿಯಲ್ಲಿ ನಾವು ಮತದಾನ ಮಾಡಿದ್ರೆ ನಿಶ್ಚಿತವಾಗಿಯೂ 10-11 ಗಂಟೆವರೆಗೆ 60% ಮತದಾನ ಆಗಬಹುದು. 80ರ ಮೇಲೆ ನಾವು ಮತದಾನ ಮಾಡಿದ್ರೆ ನಮ್ಮ ದೇಶ ಸುರಕ್ಷಿತ ಇರಲಿಕ್ಕೆ ಸಾಧ್ಯತೆ, ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಉಳಿಸಲಿಕ್ಕೆ ಸಾಧ್ಯತೆ. ಅದಕ್ಕೆ ಮತದಾರರಲ್ಲಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ಯಾವ ಬಿಸಿಲನ್ನು ಲೆಕ್ಕಿಸದೆ ಸಾಯಂಕಾಲ 6 ಗಂಟೆ ಒಳಗಾಗಿ ಏನೊಂದು ಬಾರ್ಡರ್ ಫಿಕ್ಸ್ ಮಾಡಿರ್ತಾರೆ ಸುಣ್ಣದ ಕೆರೆ, ಅದರೊಳಗೆ ಬಂದು ನಿಂತರೆ ರಾತ್ರಿ 10 ಆದ್ರೂ ಮತದಾನ ಮಾಡಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಬಂದು ಮತ ಹಾಕಿ ಅಂತೇಳಿ ಮತ್ತೊಮ್ಮೆ ಲೋಕಸಭೆಯಲ್ಲಿ ನಾನು ಸುಮಾರು 13 ಲೋಕಸಭೆಗಳನ್ನು ಅಡ್ಡಾಡಿದ್ದೀನಿ. ಬಹುಶಃ ರಾಜ್ಯದ BJPಯಲ್ಲೇ ಸುಮಾರು 70ಕ್ಕಿಂತ ಹೆಚ್ಚು ಚುನಾವಣಾ ಪ್ರಚಾರ ಭಾಷಣ ಮಾಡಿದ್ದೇನೆ. ಜನ ಸ್ವಯಂ ಪ್ರೇರಿತರಾಗಿ ನರೇಂದ್ರ ಮೋದಿಯವ್ರ ನೇತೃತ್ವಕ್ಕಾಗಿ ದೇಶದ ಉಳಿವಿಗಾಗಿ ಜನರ ಭಾವನೆ ಇದೆ. ಇವು ಯಾವ ಗ್ಯಾರಂಟಿಗಳು ಶಾಶ್ವತ ಅಲ್ಲ. ನರೇಂದ್ರ ಮೋದಿ ಮತ್ತು ದೇಶದ ಗ್ಯಾರಂಟಿನೇ ಒಂದೇ ಗ್ಯಾರಂಟಿ ಶಾಶ್ವತ. ಅಪಪ್ರಚಾರ ಇದು ಏನಂದರೆ ಇದು ಗ್ಯಾರಂಟಿ ಕೊಟ್ಟಿವಿ ಅಂತೇಳಿ ಅದರಿಂದ ಏನೂ ಆಗೋದಿಲ್ಲ. ಜಾಗೃತ ಅದಾರ ಮತದಾರಕ್ಕೆ. ಲೋಕಸಭೆಗೆ ಯಾರಿಗೆ ಹಾಕಬೇಕು, ವಿಧಾನಸಭೆಗೆ ಯಾರು ಹಾಕಬೇಕು, ಯಾವ ಪಕ್ಷಕ್ಕೆ ಹಾಕಿದ್ರೆ ದೇಶ ಸುಭದ್ರ ಇರ್ತೈತಿ, ನಮ್ಮ ಧರ್ಮ ಸಂಸ್ಕೃತಿ ಉಳಿತೈತೆ ಜನರಿಗೆ ಗೊತ್ತಿದೆ. ಆ ಕಾರಣದಿಂದ ಇವತ್ತು ಜನರು ಭಾಳ ಏನು ಗುಪ್ತವಾಗಿ ಮತದಾನ ಮಾಡ್ತಾಯಿದ್ದಾರೆ. ನಮ್ಮ ಲೋಕಸಭೆ BJP ಅದಾವು, ಅಲ್ಲೇನು JDSನವ್ರು ಯಾವೂ ಇಲ್ಲ. ನಮ್ಮ ಮೇಲೆ ಏನು ಪರಿಣಾಮ ಹೋಗೋ ಪ್ರಶ್ನೆ ಇಲ್ಲ. ಯಾಕಂದರೆ 2019ರಾಗ ಕಾಂಗ್ರೆಸ್ BJPಯವರು ಇದು ಕಾಂಗ್ರೆಸ್ಸು JDSನವ್ರು ಕೂಡಿ ಮಾಡಿದಂಥವ್ರು ಅವ್ರು ಅದಾರ. ಅವರು ಏನು ಇವತ್ತು ಮೊನ್ನೆ 24 ತಾಸಿನಾಗ ಆಗಿದ್ದಲ್ಲ, ಅದು 2019ರಿಂದ ಏನಾಗಿದೆ ಅದಕ್ಕೆಲ್ಲ ಕಾಂಗ್ರೆಸ್ಸೇ ಜವಾಬ್ದಾರಿ. ಎಸ್.